ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಬ್ಯಾಂಕ್ ಕೆಲಸ ಅಂದರೆ ಮೊದಲು ನೆನಪಾಗೋದು ಕೈ ತುಂಬ ಸಂಬಳ. ವರ್ಕಿಂಗ್ ಡೇಸ್ನಲ್ಲಿ ಎಷ್ಟೇ ಕೆಲಸ ಇದ್ದರೂ ಸಾಕಷ್ಟು ರಜೆಗಳು ಇರೋದು, ಇದರ ಜೊತೆಗೆ ಉದ್ಯೋಗ ಭದ್ರತೆ. ಇದರಿಂದಾಗಿಯೇ ಅದೆಷ್ಟೋ ಯುವಜನರು ತಮ್ಮ ಎಜುಕೇಷನ್ ಮುಗಿತಾ ಇದ್ದಂತೆ ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋಕ್ಕೆ ಮುಂದಾಗೋದು. ಆದರೆ ಕೇವಲ ಕಾಮರ್ಸ್ನಲ್ಲಿ ಅಥವಾ ಒಂದು ಡಿಗ್ರಿ ಮಾಡಿದ ಮಾತ್ರಕ್ಕೆ ಬ್ಯಾಂಕ್ ಉದ್ಯೋಗ ಖಾತ್ರಿನಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಸದ್ಯ ಉದ್ಯೋಗ ಖಾತ್ರಿ ನೀಡೋ ನಿಟ್ಟಿನಲ್ಲಿ ಈಗ ಹಲವಾರು ಪ್ರತ್ಯೇಕ ಸರ್ಟಿಫಿಕೇಟ್ ಕೋರ್ಸ್ಗಳು ಇವೆ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಈಗೆಲ್ಲ ಸಾಕಷ್ಟು ಉದ್ಯೋಗ ಅವಕಾಶಗಳಿವೆ ಅಂತ ಹೇಳೋದನ್ನು ನೋಡಿರ್ತೀರಿ. ರಾಷ್ಟ್ರೀಕೃತ ಖಾಸಗಿ ಬ್ಯಾಂಕ್ಗಳು ಅವು ಸೇರಿದಂತೆ ಫೈನಾನ್ಸ್ಗೆ ಸಂಬಂಧಿಸಿದ ಸಂಸ್ಥೆಗಳಲ್ಲಿ ಕೆಲಸಗಳು ಸಿಗ್ತಾ ಇವೆ. ಅದರಲ್ಲೂ ಕಾಮರ್ಸ್ ನಿಮ್ಮ ನೆಚ್ಚಿನ ಕ್ಷೇತ್ರವಾಗಿದ್ದರೆ ಜಾಬ್ ಗ್ಯಾರಂಟಿ ಅಂತಲೂ ಹೇಳ್ತಾರೆ. ಈಗ ಬ್ಯಾಂಕ್ ಕೆಲಸಕ್ಕಾಗಿ ಎದುರು ನೋಡ್ತಾ ಇರೋರಿಗೆ ಗುಡ್ ನ್ಯೂಸ್ ಹೊಂದಿದೆ. ದೇಶದಾದ್ಯಂತ ಒಟ್ಟು 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ 13,217 ಹುದ್ದೆಗಳ ನೇಮಕಾತಿಗಾಗಿ IBPS ನೇಮಕಾತಿ ಪ್ರಕಟಣೆ ಹೊರಡಿಸಿದೆ. ಅದರಲ್ಲೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ರಾಜ್ಯದಾದ್ಯಂತ ಸಾವಿರಾರು ಹುದ್ದೆಗಳು ಖಾಲಿ ಇದ್ದು, ಇದು ಪದವೀಧರರಿಗೆ ದೊಡ್ಡ ಅವಕಾಶ. ಮೊದಲಿಗೆ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ, ದೇಶದ ಮಟ್ಟದಲ್ಲಿ 13,217 ಹುದ್ದೆಗಳಿದ್ದು, ಅದರಲ್ಲಿ 1,425 ಹುದ್ದೆಗಳು ಕರ್ನಾಟಕಕ್ಕೇನೆ ಮೀಸಲಾಗಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ರಾಜ್ಯದ ವಿವಿಧ ಶಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವುವು ಅಂದರೆ, ಆಫೀಸ್ ಅಸಿಸ್ಟೆಂಟ್ 800 ಹುದ್ದೆಗಳು, ಆಫೀಸ್ ಸ್ಕೇಲ್ 585 ಹುದ್ದೆಗಳು, IT ಆಫೀಸರ್ 1 ಹುದ್ದೆ, ಕಾನೂನು ಅಧಿಕಾರಿ 5 ಹುದ್ದೆಗಳು, ಆಫೀಸರ್ ಕೃಷಿ 34 ಹುದ್ದೆಗಳು ಇವೆ. ಅಭ್ಯರ್ಥಿ ವಯೋಮಿತಿ ಇತರೆ ಅರ್ಹತೆಗಳನ್ನು ಗಮನಿಸೋದಾದರೆ, ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ 18ರಿಂದ 28 ವರ್ಷ ಆಗಿರಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ 18ರಿಂದ 30 ವರ್ಷ ಇರಬೇಕು. ಮೀಸಲಾತಿ ಪ್ರಕಾರ ವಯೋಮಿತಿಯಲ್ಲಿ 3ರಿಂದ 10 ವರ್ಷಗಳ ವಿನಾಯಿತಿ ಅನ್ವಯ ಆಗುತ್ತೆ. ಕನಿಷ್ಠ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಕೆಲವು ಹುದ್ದೆಗಳಿಗೆ ಅನುಭವ ಕಡ್ಡಾಯ. ರಾಜ್ಯದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರು ಕನ್ನಡವನ್ನು ಗೊತ್ತಿರೋರೇ ಆಗಿರಬೇಕು. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 21 ಸೆಪ್ಟೆಂಬರ್ 2025. ಶುಲ್ಕ ಪಾವತಿ ಕೊನೆಯ ದಿನವೂ ಸೆಪ್ಟೆಂಬರ್ 21, 2025ರಂದೇ ಆಗಿರುತ್ತೆ. ಮುಖ್ಯ ಪರೀಕ್ಷೆ ಡಿಸೆಂಬರ್ 2025ರಿಂದ ಜನವರಿ 2026ರ ಮಧ್ಯೆ ನಡೆಯುತ್ತೆ. ತಾತ್ಕಾಲಿಕ ನೇಮಕಾತಿ ಪತ್ರ ವಿತರಣೆ ಫೆಬ್ರವರಿ ಅಥವಾ ಮಾರ್ಚ್ 2026ರಲ್ಲಿ ಆಗಲಿದೆ. ರಾಜ್ಯದ ಪದವೀಧರ ಯುವಕರಿಗೆ ಇದೊಂದು ಒಳ್ಳೆಯ ಉದ್ಯೋಗಾವಕಾಶ. ವಿವಿಧ ಶಾಖೆಗಳಲ್ಲಿ ಹೆಚ್ಚಿನ ಸಂಖ್ಯೆ ಹುದ್ದೆಗಳಿದ್ದು, ಅದರಲ್ಲೂ ಸರ್ಕಾರಿ ಬ್ಯಾಂಕ್ ಉದ್ಯೋಗ ಬಯಸೋರಿಗೆ ಸುವರ್ಣಾವಕಾಶ ಅಂತ ಹೇಳ್ಬೋದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.